ಸೆಕ್ಷನ್ ಫಾರ್ಮುಲಾ. ಹುಡುಗರ ಒಂದು ಸಿನಾರಿಯೋ ಹೇಳ್ತೀನಿ ಕಣ್ರ. ಇಲ್ಲೊಂದು ದೊಡ್ಡ ಕಡ್ಡಿ ಇದೆ ಆಯ್ತಾ. ಎಷ್ಟು ಉದ್ದ ಅಂತ ಏನು ಹೀಗೆ ಹೇಳಿ, ಎಷ್ಟು ಉದ್ದ ಇರ್ಬೋದು, ಒಂದು 3 ಮೀಟರ್ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಏನಂತಿದ್ರೆ, ಈ ಒಂದು ಕೊನೆಯಲ್ಲಿ ಮತ್ತೊಂದು ಕೊನೆಯಲ್ಲಿ ಈ ತರ ತೂಕ ಕಟ್ಟಿದ್ದೀವಿ. ತೂಕ ಹೇಗೆ ಅಂತ ಹೇಳಿದ್ರೆ, ಇದು ಇದಕ್ಕಿಂತ 2 ಪಟ್ಟಿದೆ ತೂಕ. ಇದು 10 kg ಇತ್ತು ಅಂದ್ರೆ ಇದು 20 kg ಇದೆ. ಸೊ ಇವಾಗ ನಿಮ್ ಕೆಲಸ ಇದು ಮತ್ತೆ ಕೋಆರ್ಡಿನೇಟ್ ಜಾಮೆಟ್ರಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಇದು ಈ ಪಾಯಿಂಟ್ 10, 20, 30 ಕೋಆರ್ಡಿನೇಟ್ ಅಲ್ಲಿದೆ. ಇದು ಕೋಆರ್ಡಿನೇಟ್ ಬಂದು 40, 30 ಇಲ್ಲಿದೆ. ಲೊಕೇಶನ್ ನೀವು ಹೇಗೆ ಬೇಕಾದ್ರೂ ಲೊಕೇಶನ್ ಹೇಳ್ಬೋದು. ಅಂಡ್ ದ ಬೆಸ್ಟ್ ವೇ ಟು ಟೆಲ್ ಲೊಕೇಶನ್ ಇಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಎಲ್ಲ ನಮ್ಮ GPS ಅದಿದೆ, ಅದರಲ್ಲೇ ವರ್ಕ್ ಆಗೋದು. ಸೊ ತಪ್ಪೇನಿಲ್ಲ. ಸೊ ಇದು 20, 30 ಲೊಕೇಶನ್ ಅಲ್ಲಿ, ಇದು 40, 30 ಲೊಕೇಶನ್ ಅಲ್ಲಿ ಇದೆ. ಸೊ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಎಲ್ಲಿ ಇಟ್ಕೊಬೇಕು ಅಂತ ಹೇಳಿ. ಮಧ್ಯದಲ್ಲಿ ಇಟ್ಕೊಂತು ಅಂತ ಹೇಳಿದ್ರೆ ಮುಂದೆ ಬಿಡುತ್ತೆ. ತುಂಬಾ ಹಿಂದೆ ಇಟ್ಕೊಂಡು ತಿರ್ಗಾ ಮುಂದೆ ಬಿಡುತ್ತೆ. ತುಂಬಾ ಮುಂದೆ ಹೋದ್ರೆ ಹಿಂದೆ ಬಿಡುತ್ತೆ. ಆಯ್ತಾ, ನೀವು ಬೇಕಾದ್ರೆ ಮಾಡಿ ನೋಡಿ. ಬಟ್ ಇಲ್ಲೆಲ್ಲೋ ಒಂದು ಜಾಗದಲ್ಲಿ ಇಟ್ಕೊಂಡ್ರೆ ಆಯ್ತಾ, ಹಿಂಗ್ ಬರೋದ್ರೆ ಚಂದ. ಒಂದು ನಿಮಿಷ, ಸ್ವಲ್ಪ ಚೆನ್ನಾಗಿ ಬರೆಯೋಣ ಇನ್ನು. ಪಾಸಿ ಅಲ್ವಾ. ಸೊ ಇಲ್ಲಿ ಹಿಂದೆ ಮುಂದೆ ಎಲ್ಲ ಒಂದ್ ಕಡೆ ಇಟ್ಕೊಂಡ್ರೆ ಆಯ್ತಾ, ಇತ್ ಮುಂದೆ ಬಿಡಲ್ಲ, ಇತ್ ಹಿಂದೆ ಬಿಡಲ್ಲ. ಈ ಕೋಆರ್ಡಿನೇಟ್, ಈ ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್ ಇದೆಯಲ್ಲ, ಇದ್ರದ್ದು ಕೋಆರ್ಡಿನೇಟ್ ಏನು ಅದನ್ನ ಕಂಡುಹಿಡಿಬೇಕು. ಅದನ್ನ ಕಂಡುಹಿಡಿಯೋಕೆ ಸೆಕ್ಷನ್ ಫಾರ್ಮುಲಾ ಉಪಯೋಗಿಸ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಬೇಕು. ಏನಂತ ಹೇಳಿದ್ರೆ, ಈ ಲೈನ್, ಈ ಲೆಂತ್ ಇದೆಯಲ್ಲ, ಈ ಲೆಂತ್ ನಾವು ಹೇಗೆ ಇಟ್ಕೊಬೇಕು ಅಂತ ಹೇಳಿದ್ರೆ, ಇದು ಫಿಸಿಕ್ಸ್ ಇಂದ ಗೊತ್ತಾಗುತ್ತೆ ನಮ್ಗೆ. ಈ ಭಾಗ ಇಲ್ಲಿಂದ ಇಲ್ಲಿಗೆ 2 ಪಟ್ಟು ಉದ್ದ ಇರಬೇಕು. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಅಂತ ಹೇಳಿದ್ರೆ, ಇದು 10 ಮೀಟರ್ ಇತ್ತು ಅಂತ ಹೇಳಿದ್ರೆ ಇದು 20 ಮೀಟರ್ ಇರಬೇಕು. ಇದು 2 ಮೀಟರ್ ಇತ್ತು ಅಂತ ಹೇಳಿದ್ರೆ ಇದು 6 ಮೀಟರ್ ಇರಬೇಕು. ಇದು 1 ಮೀಟರ್ ಇತ್ತು ಅಂತ ಹೇಳಿದ್ರೆ ಇದು 2 ಮೀಟರ್ ಇರಬೇಕು. 2 ಪಟ್ಟು ಉದ್ದ ಇರಬೇಕು ಇದಕ್ಕಿಂತ. ಆ ಲೆಕ್ಕ. ಇದು 4. ಅರ್ಥ ಆಯ್ತಾ? ಇದನ್ನ ಹೇಗೆ ಕಂಡಿಡಿದೆ? 2:1 ಇದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ, ಸಮನಾಗಿರುತ್ತೆ ಅಂತ ಹೇಗೆ ಕಂಡಿಡಿದೆ? ಅದು ಫಿಸಿಕ್ಸ್ ಇಂದ ಕಲಿತೀವಿ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸೊ ಈ ಪಾಯಿಂಟ್, ಈ ಲೈನ್, ಯಾವ ಲೈನ್? ಇವೆರಡು ಪಾಯಿಂಟ್ನ, ಇವೆರಡು ತೂಕ ಇದೆಯಲ್ಲ, ಅವೆರಡು ಕನೆಕ್ಟ್ ಮಾಡೋಂಥ ಲೈನ್. ಆ ಲೈನ್ ಹೇಗೆ ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಇನ್ ದ ರೇಷಿಯೋ ಆಫ್ 2:1. ಸರಿನಾ? ಸೊ ಇವಾಗ ಪ್ರಶ್ನೆ ಏನಂತ ಹೇಳಿದ್ರೆ, ಇದನ್ನ ಕಂಡುಹಿಡಿಯಿರಿ ಅಂತ ಹೇಳಿ. ಉತ್ತರ ಏನಂತ ಹೇಳಿದ್ರೆ ಸೆಕ್ಷನ್ ಫಾರ್ಮುಲಾ. ಸೊ ನಮಗೆ ಕೋಆರ್ಡಿನೇಟ್ ಗೊತ್ತಿದೆ 20, 30. ಸೊ ಇದನ್ನ x1, y1 ಅಂತ ಕರೆಯೋಣ. ಇದು x2, y2. ಸರಿನಾ? ಈ ರೇಷಿಯೋ ಬರುತ್ತೆ, ಹೇಗೆ ಬರುತ್ತೆ ನೋಡ್ತೀವಿ. ಸೊ ಫಾರ್ಮುಲಾ ಏನು ಅಂತ ಬರಿತೀನಿ ಮೊದಲಾಗೆ. ಫಾರ್ಮುಲಾ ಹೇಗೆ ಜ್ಞಾಪಕ ಇಟ್ಕೊಳೋದು ಅಂತ ಹೇಳಿದ್ರೆ, xm ಪ್ಲಸ್ xm ಅಂತ ಬರ್ಕೊಡಿ. xm ಡಿವೈಡೆಡ್ ಬೈ m ಪ್ಲಸ್ m, ym ಪ್ಲಸ್ ym ಡಿವೈಡ್ ಬೈ m ಪ್ಲಸ್ m. ಇದು ನಿಮ್ಮ ಫಾರ್ಮುಲಾ. ಆಕ್ಚುಲಿ ಇದು ಇನ್ನೂ ಪೂರ ಆಗಿಲ್ಲ. ಇಲ್ಲಿ ಏನು ಬರ್ಕೊಬೇಕು ಅಂದ್ರೆ 1 2 2 1 1 2 1 2 2 1 1 2. ಸೊ ಇದನ್ನ ಹೇಗೆ ಜ್ಞಾಪಕ ಇಟ್ಕೊಬಹುದು ಅಂತ ಹೇಳಿದ್ರೆ, ಕಾಲ್ ಸೆಂಟರ್ ಐಡಿ ಇದೆ ನೋಡಿ, 1 2 1. ಅದ್ರ ಬದಲಾಗಿ 1 2 2 1 ಜ್ಞಾಪಕ ಇಟ್ಕೊಳ್ಳಿ. ಸರಿನಾ? ಸೊ ಈ ರೀತಿಯಲ್ಲಿ ನಿಮ್ಮ ಸೆಕ್ಷನ್ ಫಾರ್ಮುಲಾ. ಸೊ ಇವಾಗ ಏನಂತ ಹೇಳಿದ್ರೆ, m1 m2 ಗೊತ್ತಿಲ್ಲ ನಮಗೆ. m1 m2 ಎಲ್ಲಿಂದ ಬರುತ್ತೆ? ಇದು ನಿಮ್ಮ m1, ಇದು ನಿಮ್ಮ m2. ಈ ಕಡೆ ಎಷ್ಟು ಉದ್ದ ಇರಬೇಕು, ಆ ಕಡೆ ಎಷ್ಟು ಉದ್ದ ಇರಬೇಕು ಅಂತ ಹೇಳೋ ರೇಷಿಯೋ ನಿಮ್ಮ m1 m2.
ಸೊ ಇದು ನಿಮ್ಮ ಫಾರ್ಮುಲಾ ಮತ್ತೆ ಇದು ನಿಮ್ಮ ಗಿವನ್. ಸೊ ಇದನ್ನ ಅಪ್ಲೈ ಮಾಡಿ ನಾವು ಈ ವ್ಯಕ್ತಿ ಆದರೆ ಇಲ್ಲ ನಾವು ಎಲ್ಲಿ ಹಿಡ್ಕೊಬೇಕು ಅಂತ ಗೊತ್ತಾಗುತ್ತೆ. ಸರಿನಾ? ಸೊ ಸಿಂಪಲ್. x1 ಬಂದು 20, m2 ಬಂದು 1 ಪ್ಲಸ್ x2 ಬಂದು 40 ಇಂಟು 2 ಡಿವೈಡೆಡ್ ಎಂಟೈರ್ ಥಿಂಗ್ ಡಿವೈಡೆಡ್ ಬೈ m1 ಪ್ಲಸ್ m2 2 ಪ್ಲಸ್ 1 3. ಆಯ್ತಾ? ಸೊ ಇದು ನಿಮ್ಮ 100 ಬರುತ್ತೆ. 100/3 ಇದು ಓಕೆ 33.3 ಬಾರ್. ಇದು ನಿಮ್ಮ x ಕೋಆರ್ಡಿನೇಟ್. ಅದೇ ರೀತಿಯಲ್ಲಿ y ಕಂಡುಹಿಡಿಯಿರಿ. y ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 30 ಇಂಟು 1 ಪ್ಲಸ್ 30 ಇಂಟು 2 ಎಂಟೈರ್ ಥಿಂಗ್ ಡಿವೈಡ್ ಬೈ 3. ಆಯ್ತಾ? ಸೊ ಇಲ್ಲಿ ನೋಡಿ, ಇದು 30 ಇಂಟು ಇಲ್ಲಿ ರೇಷಿಯೋ ಇಲ್ಲಿಂದ 1:2 ಬರುತ್ತೆ. 30 ಇಂಟು 1 ಪ್ಲಸ್ 30 ಇಂಟು 2 ಡಿವೈಡ್ ಬೈ 3. ದಿಸ್ ಇಸ್ 30. ಸರಿನಾ? ಸೊ ಬೇಸಿಕಲಿ ಈ ಪಾಯಿಂಟ್ ಬಂದು 33.3 ಬಾರ್, 30. x and y is ಈ ವ್ಯಾಲ್ಯೂ. ಸೊ ಈ ಜಾಗದಲ್ಲಿ ಈ ವ್ಯಕ್ತಿ ಇಟ್ಕೊಂಡ್ರೆ, ಇದು ನಾವು ಇಟ್ಕೊಂಡ್ರೆ ಇದು ಮುಂದೆ ಬಿಡಲ್ಲ ಹಿಂದೆ ಬಿಡಲ್ಲ, ಸಮವಾಗಿರುತ್ತೆ. ಸರಿನಾ? ಸೊ ನಿಮ್ಗೆ ಏನೇನು ಬೇಕು? ರೇಷಿಯೋಸ್ ಇನ್ಫಾರ್ಮೇಶನ್ ಬೇಕು, ಕೋಆರ್ಡಿನೇಟ್ ಇನ್ಫಾರ್ಮೇಶನ್ ಬೇಕು. ಅವಾಗ ನೀವು ಈ ಕೋಆರ್ಡಿನೇಟ್ ಕಂಡುಹಿಡಿಯಬಹುದು. ಸೊ ಇದನ್ನ ಒಂದು ರ್ಯಾಂಡಮ್ ಎಕ್ಸಾಂಪಲ್ ನೋಡ್ರಿ. ಸೊ ಅದು ಬಿಟ್ಟರೆ ಇನ್ನೆಲ್ಲೆಲ್ಲಿ ಉಪಯೋಗಿಸ್ತೀವಿ ಇದನ್ನ ಅಂತ ಹೇಳಿ ನೋಡಕ್ ಹೋಯಿತು ಅಂತ ಹೇಳಿದ್ರೆ, ಸೆಂಟ್ರಾಯ್ಡ್, ಇನ್ ಸೆಂಟರ್, ಎಕ್ಸ್ ಸೆಂಟರ್ ಇವೆಲ್ಲ ನಿಮ್ಮ ಜಾಮಿಟ್ರಿಯಲ್ಲಿ ಬರುತ್ತೆ. ಟ್ರಯಾಂಗಲ್ಸ್ ಅದು ಇದು ಟಾಪಿಕಲ್ಲಿ. ಅದು ಬಿಟ್ಟರೆ ಸೆಂಟರ್ ಆಫ್ ಮಾಸ್, ಈಕ್ವಿಲಿಬ್ರಿಯಂ ಪಾಯಿಂಟ್, ಇದು ನಿಮ್ಮ ಫಿಸಿಕ್ಸ್ ಟಾಪಿಕಲ್ಲಿ ಬರುತ್ತೆ. ಇದೊಂದು ಅಷ್ಟೇ ಅಲ್ಲ, ನಾನು ಇಷ್ಟು ಸಿಕ್ಕಿರೋದು ನನಗೆ. ಸೊ ಇದು ಬಿಟ್ಟರೆ ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಈ ಪ್ಲೇನ್ ಇರುತ್ತೆ ನೋಡಿ, ಕಮರ್ಷಿಯಲ್ ಪ್ಲೇನ್ಸು. ಕಮರ್ಷಿಯಲ್ ಪ್ಲೇನ್ಸಲ್ಲಿ ನೀವು ಅಕಸ್ಮಾತಾಗಿ ನೋಡಕ್ ಸಿಕ್ತು ಅಂತ ಹೇಳಿದ್ರೆ, ಸರಿನಾ, ಅಲ್ಲಿ ನಿಮ್ಗೊಂದು ಈ ಜಾಗದಲ್ಲಿ ನಿಮ್ ಬ್ಯಾಗ್ಗಳು ಕೊಟ್ಟಿರೋ ಬ್ಯಾಗ್ನೆಲ್ಲ ಇಲ್ಲಿ ಎಸಿತಾರೆ. ನಿಮ್ಗೊಂದು ಬೆಲ್ಟ್ ಇರುತ್ತೆ, ಒಂದು ಗಾಡಿ ಬರುತ್ತೆ, ಗಾಡಿಯಿಂದ ಈ ಬೆಲ್ಟ್ ಮೇಲೆ ಎಸಿತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ, ಅವನು ಪೂರಾ ಈ ಪ್ಲೇನ್ ಒಳಗಡೆ ಇಡ್ತಾನೆ ಆ ವ್ಯಕ್ತಿ. ಸರಿನಾ? ಅವ್ರು ಇಡ್ತಾರೆ. ಏನಕ್ಕೆ ಆ ಥರ ಇಡ್ತಾರೆ? ಒಂದು ಮೂಲೆಯಲ್ಲಿ ಏನಕ್ಕೆ ಎಸೆಯಲ್ಲ? ಒಂದು ಸ್ಟೋರ್ ರೂಮ್ ಇದ್ದಂಗೆ ಒಂದು ಮೂಲೆಯಲ್ಲಿ ಎಸ್ತಾರೆ ಏನು ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಪ್ಲೇನ್ ಬ್ಯಾಲೆನ್ಸ್ ಆಗಲ್ಲ. ಪ್ಲೇನ್ ಬ್ಯಾಲೆನ್ಸ್ ಆಗಿಲ್ಲ ಅಂತ ಹೇಳಿದ್ರೆ, ಒಂದು ನಿಮ್ಮ ಪೆಟ್ರೋಲ್ ಖರ್ಚು, ಅಂದರೆ ಆ್ಯಕ್ಚುಲಿ ಇದು ಕೆರೋಸಿನ್ ಅನ್ಕೊತೀನಿ. ಜೆಟ್ ಇಂಜಿನ್ ಇಂದು ನೋಡೋದು ಕೆರೋಸಿನ್ ಅಲ್ವಾ? ಅಯ್ಯೋ ಮರ್ತೇ ಹೋಯ್ತುಕೊಂಡ್ರ. ಸೊ ಬೇಸಿಕಲಿ ಫ್ಯೂಲ್ ಅಲ್ವಾ, ಅದು ಹೆಚ್ಚು ಖರ್ಚಾಗುತ್ತೆ. ಒಂದೊಂದು ಕೇಸಲ್ಲಿ ಇಟ್ ವಿಲ್ ಬಿ ಡೇಂಜರಸ್ ಆಲ್ಸೋ. ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಆಗಲ್ಲ, ಟೇಕ್ ಆಫ್ ಆಗದಿರೋ ಇರೋದು, ಇಲ್ಲ ಟೇಕ್ ಆಫ್ ಆಯಿತು ಅಂದರೆ ಏನೋ ಒಂದು, ಸೊ ಟೆಕ್ನಿಕಲ್ ಬ್ಯಾಲೆನ್ಸ್ ಆಗಲ್ಲ ಅಂತ ಹೇಳಿ ಆ ಸ್ಥಿತಿನೂ ಬರುತ್ತೆ. ಸೊ ಹಾಗಾಗಿ ಈಕ್ವಿಲಿಬ್ರಿಯಮ್ ಅಂತ ಹೇಳಿದ್ರೆ ಇದೊಂದು ಪಕ್ಕ ಆ ಕಡೆನೂ ಇಟ್ಕೊಡ್ದು, ಈ ಕಡೆನೂ ಇಟ್ಕೊಡ್ದು. ಈ ಮೇಲ್ಗಡೆ ಎಕ್ಸಾಂಪಲ್ ಮಾಡೋದಲ್ಲ, ಅದೇ ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿರಬೇಕು ಅಂತ ಕ್ಯಾಲ್ಕುಲೇಷನ್ ಅದೆಲ್ಲ ಮಾಡಿ ಇದು ಮಾಡ್ತಾರೆ. ಪ್ರತಿಯೊಂದು ಪ್ಲೇನಲ್ಲೂ ಆ ಥರ ಒಂದು ಶೀಟ್ ಇರುತ್ತೆ. ಅವರು ಪೈಲಟ್ಗೆ ಅದು ಯಾರೊಬ್ರು ಇಂಜಿನಿಯರ್, ಸರಿನಾ, ಮ್ಯಾಥಮೆಟಿಷಿಯನ್ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಜಾಬ್ ಪ್ರೊಫೈಲ್ ಏನೋ ಇದೆ. ಅವ್ರು ಹಿಂಗೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ತೂಕ ಇದೆ ಅಂತೆಲ್ಲ ಹೇಳಿ ಮಾಡ್ತಾರೆ. ನೀವು ಒಂದು ಯಾವಾಗ ಹೋದ್ರೆ ಇಲ್ಲ ಹೋಗಿದ್ರೆ, ನೀವು ತೂಕ ಕೊಡಬೇಕಾದ್ರೆ ಅಲ್ಲಿ ತೂಕ ಚೆಕ್ ಮಾಡ್ತಾರೆ. ಯಾರೋ ಅವರು ಸರ್ವಿಸ್ ಪರ್ಸನಲ್ ಅಲ್ವಾ, ಟಿಕೆಟ್ ಕೊಡೋರು. ತೂಕ ಏನಕ್ಕೆ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಎಲ್ಲ ಹೋಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಆಫೀಸಲ್ಲಿ, ಅವ್ರ ಹತ್ರ ಹೋಗುತ್ತೆ. ಅವ್ರು ಏನು ಮಾಡ್ತಾನೆ, ಲೆಕ್ಕ ಹಾಕ್ತಾರೆ, ಇಷ್ಟು ಹೀಗಿದೆ, ನಾನು ಇಲ್ಲಿ ಹಾಕ್ಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಅವಾಗ ಇಲ್ಲಿ ಇಷ್ಟಿಷ್ಟು ತೂಕ ಇದೆ ಅಂತ ಹೇಳಿ ಅದನ್ನ ಪೈಲಟ್ ಕೊಡ್ತೀವಿ. ಸರಿನಾ? ಪೈಲಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಗೊತ್ತಾಗುತ್ತೆ, ಓಕೆ ನನಗೆ ಇಷ್ಟು ಈ ಥರ ಇದೆ, ಇಷ್ಟು ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಹಂಗೆ ಓಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಇದನ್ನು ಇಲ್ಲೂ ಕಾಪಿ ಕೊಡ್ತಾರೆ. ಅವರು ಇದು ನೋಡಿಕೊಂಡು ಅಲ್ಲಿ ಇಲ್ಲಿ ಬ್ಯಾಗ್ಗಳನ್ನ ಮತ್ತೆ ಏನೇನಿದೆ ಅದನ್ನೆಲ್ಲ ಇಡ್ತಾರೆ. ಸರಿನಾ? ಸೊ ನಮ್ಮ ಒಂದು ಸೇಫ್ಟಿ ಇಶ್ಯೂ ಇಂದ ಹಿಡಿದು, ಸರಿನಾ, ಒಂದು ಜಾಮಿಟ್ರಿಯಿಂದ ಹಿಡಿದು ಈ ತೂಕ ಬ್ಯಾಲೆನ್ಸ್ ಮಾಡೋಂಥ ಸಿನಾರಿಯೋ ಬಂತು ಅಂತ ಹೇಳಿದ್ರೆ,
ನಮ್ಮ ಸೆಕ್ಷನ್ ಫಾರ್ಮುಲಾ ಉಪಯೋಗ ಬರುತ್ತೆ. ಸೆಕ್ಷನ್ ಫಾರ್ಮುಲಾ ಇಲ್ಲಿದೆ, ಅದು ನಿಮ್ಮ ಫಾರ್ಮುಲಾ ಲಿಸ್ಟ್ ಅಲ್ಲಿ ಬರ್ಕೊಳ್ಳಿ. ಇದ್ರ ಮೇಲೆ ಒಂದಷ್ಟು ನ್ಯೂಮರಿಕಲ್ಸ್ ವರ್ಡ್ ಪ್ರಾಬ್ಲಮ್ಸ್ ನೋಡೋಣ.